ಅಗಣಿತ ಗುಣನೆ ನಿನ್ನ ಸಮಾನ್ಯಾರೋ ನಿನ್ನ ಸಮಾನ್ಯಾರೋ ಭೂಲೋಕ ವಂದಿತನೆ ನಿನ್ನ ಸಮಾನ್ಯಾರೋ ಭೂಲೋಕ ವಂದಿತನೆ ನಿನ್ನ ಸಮಾನ್ಯಾರೋ ದೇವಾ ಆದಿಮೂಲ ಅನಂತ ರೂಪ ಆದಿಮೂಲ ಅನಂತ ರೂಪ ಕರುಣೆಯ ತೋರಲು ಬಾರೆಯ ಕರುಣೆಯ ತೋರಲು ಬಾರೆಯ ನಿನ್ನ ಭಕ್ತರ ಮೊರೆಯ ಆಲಿಸದೇನೆ ಭಕ್ತರ ಮೊರೆಯ ಆಲಿಸದೇನೆ ದೇವಾ ಭಕ್ತರ ನಿರಲಾಗಿ ಕಾಯೋನೆ ಬಾಜಿ ಭಕ್ತರ ನಿರಲಾಗಿ ಕಾಯೋನೆ ಅಣುರಣು ತೃಣ ಕಾಷ್ಟ ಪೂಜನೆ ಅಣುರಣು ತೃಣ ಕಾಷ್ಟ ಪೂಜನೆ ನಿನ್ನ ಭಕ್ತರ ಮೊರೆಯ ಆಲಿಸದೇನೆ ಭಕ್ತರ ಮೊರೆಯ ಆಲಿಸದೇನೆ ದೇವಾ ದೇವಾ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿದೆ. ಎಂದಿಗೆ ಪರಮಪುರುಷನು ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನಿಡುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ ಅಂತಹ ಕರುಣಾಮಯಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಸಭೆಗೆ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ಈ ಸ್ವಲ್ಪ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸುವೆನು. ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು. ಮೊರ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಚೌರೇ. ಮೊರ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಚೌರೇ. ಮೊರ ಕೇಳಿ ನೀ ಬಾರೆಯ
ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲ ಬಣ್ಣಿಸಲಹುದೇ ನಿನ್ನಯ ಲೀಲ ನೀರಜಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ ಮೊರ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಚೌರೇ ಮೊರ ಕೇಳಿ ನೀ ಬಾರೆಯ ಮೊರ ಕೇಳಿ ನೀ ಬಾರೆಯ ಎನ್ನ ಮೊರ ಕೇಳಿ ನೀ ಬಾರೆಯ ಕೇಳಿ ನೀ ಬಾರೆಯ ಪರಮಾತ್ಮ ಪರಮಾತ್ಮ ಶಿರೋಮಣಿ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವನ್ನು ಕೊಟ್ಟೆಯ ತಂದೆ. ಈ ನಿನ್ನ ಪಾದ ಧೂಳಿನಿಂದ ಈ ನನ್ನ ಕುಟೀರವು ಪಾವನವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥಂ ರಾಮನಂ ಪೋಲ್ವಾ, ಸಹಸ್ರವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೇರ ರಸ ಕೃಷ್ಣ, ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ, ಓಂ ನಮಸ್ತೆ ನಮೋ ನಮಃ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದೆ, ಬೆಳಗಿದೆಯ ಮನ ಮಂದಿರದೆ, ಅರಸಿದೆಯ ಅಂಧಕಾರ ಮನದೆ. ಪರಮಾತ್ಮ, ಅರಸಿದೆಯ ಅಂಧಕಾರ ಮನದೆ, ಬೆಳಗಿದೆಯ ಮನ ಮಂದಿರದೆ. ಪರಮಾತ್ಮ, ಬಾಲ ಕಡಲುಳ್ಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ, ಕಾಲ ಕಡಲುಳ್ಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ, ಕಡುಸಿಲೆಯಾದ ಈ ಚಡನ ಕಡೆದು ಹರಿಯ. ಪರಮಾತ್ಮ,
ಕಡುಸಿಲೆಯಾದ ಈ ಜಡನ ಕಡೆದು ಹರಿಯ ಕಡುಸಿಲೆಯಾದ ಈ ಜಡನ ಕಡೆದು ಹರಿಯ ಕಡುಸಿಲೆಯಾದ ಈ ಜಡನ ಕಡೆದು ಹರಿಯ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಕರಳ ಮೊರ ಕೇಳಿ ದುರ್ಳ ಹಿರಣ್ಯನ ಕರುಳನು ಕೊಳ್ಳಲು ಧರಿಸಿದೆಯ ಕರಳ ಮೊರ ಕೇಳಿ ದುರ್ಳ ಹಿರಣ್ಯನ ಕರುಳನು ಕೊಳ್ಳಲು ಧರಿಸಿದೆಯ ಕರಿಯ ಮೊರ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರಗನ್ನು ಬಿಡಿಸಿದೆಯ ಕರಿಯ ಮೊರ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರಗನ್ನು ಬಿಡಿಸಿದೆಯ ಹರಿಯನಂತ ಗುಣರೂಪವು ನಿನ್ನ ಹರಿಯನಂತ ಗುಣರೂಪವು ನಿನ್ನ ಚರಣವನ್ನು ಮನದೊಳಗೆ ಭಜಿಸು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ, ಇದರ ನಾನು ಮಾರ್ಗಯಾಸದಿಂದ ಬಹಳ ಬಳಲಿ ಬಂದಿರುವೆನು, ಏನಾದರೂ ಆಹಾರ ಕೊಡೆಯ? ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಟ್ಟಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ತಮಗೆ ಈ ಅಣುಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆ ದೇವ? ಇದರ ನಾನೇನು ಕಾರ್ಯರತವಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿತು. ನೀನೇನು ಸಾಮಾನ್ಯನೇ? ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಭಲ್ಲೆ ನಿನ್ನಯ ಮನವ ಬೇಡೋ ಬೇಡೋ ಭಲ್ಲೆ ನಿನ್ನಯ ಮನವ. ಇದರ ಪರಮಾತ್ಮ, ಭಕ್ತಿಯ ಪಾಶತೆ ಚಿತ್ತವನೊಲಿಸಿದೆ. ಇದರ ಪರಮಾತ್ಮ, ಭಕ್ತಿಯ ಪಾಶದೆ ಚಿತ್ತವನೊಲಿಸಿದೆ. ಎತ್ತ ಪೋದರು ಮನ ಈ ತಲೆ ಬಾರ್ಪೋದು. ಇದರ ಪರಮಾತ್ಮ, ಎತ್ತ ಪೋದರು ಮನ ಈ ತಲೆ ಬಾರ್ಪೋದು. ಶಕ್ತನೆಂದೆನಿಸಿದ ವಿದುರ ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ ಭಕ್ತನೆ ನಿನಗಿಂತ ಓತಮನೆ ನಿಪನೆ. ಭಕ್ತನೆ ನಿನಗಿಂತ ಓತಮನೆ ನಿಪನೆ ಭಲ್ಲೆ ನಿನ್ನಯ ಮನವ ಬಿಡು ಬಿಡು ಭಲ್ಲೆ ನಿನ್ನಯ ಮನವ. ಆ ವಿದುರ ಸತತವೇ ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗಾದಿ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೆ. ಪರಮಾತ್ಮ, ಅದಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರ ಕೊಡೆಯ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಕ್ಷೀರವೇ ಕ್ಷೀರ, ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚಲನು ಬಹು ಭಕ್ತಿಯಿಂದ ತಂದಿತ್ತ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿ ಬಹು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣುಗಳನ್ನು
ಈಗಲೂ ಸವಿದಂತಿದೆ. ವಿದುರ, ಪರಮಾತ್ಮ, ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡು. ಆಗಲಿ ಪರಮಾತ್ಮ. ವಿದುರ, ಏಕೆ ತೌಕ ಪಡುತ್ತಿರುವೆ? ಏನಾಯ್ತು? ಪರಮಾತ್ಮ, ಏನೆಂದು ಹೇಳಲಿ, ಇದ್ದ ಕ್ಷೀರವನ್ನು ನೈವೇದ್ಯದ ರೂಪದಲ್ಲಿ ತಮಗರ್ಪಿಸಿ ನಾನೇ ಸೇವಿಸಿದೆನು. ವಿದುರ, ನನಗರ್ಪಿತವಾದ ಮೇಲೆ ತಳಭಾಗದಲ್ಲಿ ಶೇಷವಾದರೂ ಇರಲೇಬೇಕಲ್ಲವೇ? ಎಲ್ಲಿ ಅದನ್ನೇ ಕೊಡು. ಆಗಲಿ ಪರಮಾತ್ಮ. ವಿದುರ, ನೋಡಿದೆಯಾ, ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ನೀನು ಎಂತ ಸುಳ್ಳುಗಾರನಯ್ಯ. ಪರಮಾತ್ಮ, ಈ ಸ್ವಲ್ಪ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತೀರೋ. ಆಹಾ. ಆಹಾ, ಪರಮಾಶ್ಚರ್ಯ. ವಿದುರ, ನೋಡಿದೆಯಾ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲೇ ಕ್ಷೀರವಿದ್ದರು ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಆಹಾ, ಆಶ್ಚರ್ಯ, ಪರಮಾಶ್ಚರ್ಯ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಬ್ರಹ್ಮಾಂಡದೀಶಂ ಭೂಯೋಲ್ ಭಕ್ತ ಜನ ಪರಿಪಾಲಿಪಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಸಾಗರಾಶಯನ ಕ್ಷೀರಸಾಗರಾಶಯನ ಸಾಗರಾಶಯನ ಕ್ಷೀರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೇ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೇ ಶ್ರೀಧರ ಸಾಗರಾಶಯನ ಕ್ಷೀರಸಾಗರಾಶಯನ. ಪರಮಾತ್ಮ, ಭಕ್ತ ಶಿರೋಮಣಿ, ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಷೇಕವೇ ಬಲು ಅಮರ. ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಷೇಕವೇ ಬಲು ಅಮರ. ಪಾಮರರೊಳ್ಳುನೆ ಕರುಣೆಯ ತೋರೆ ಪಾಮರರೊಳ್ಳುನೆ ಕರುಣೆಯ ತೋರೆ ರಾಮಸನಿಗಿದ ದಾಮೋದರ ತಾಮಸನಿಗಿದ ದಾಮೋದರ ಸಾಗರಾಶಯನ ಕ್ಷೀರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೇ ಮುರಳೀಧರ ಕರುಣಾಕರ ಪಾಲಿಸೇ ಸಾಗರಾಶಯನ ಕ್ಷೀರಸಾಗರಾಶಯನ ಸಾಗರಾಶಯನ
ಸಾಗರ ಶಯನ ಪರಮಾತ್ಮ, ಭಕ್ತ ಶಿರೋಮಣಿ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು. ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸುತ್ತಿರುವ ತಮ್ಮ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ಭಕ್ತರಾದ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ಪರಮಾತ್ಮ. ವಿದುರ, ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಅತಿ ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ದುರ್ಯೋಧನನ ಸಭೆಗೆ ಹೋಗುತ್ತಿರುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗ ನಡೆಯುವುದು. ನೀನೂ ಸಹ ನೋಡುವೆಯಂತೆ. ಬರುವಾಗ ನಿನ್ನ ಸರ್ವೋತ್ತಮವಾದ ಧನಸ್ಸನ್ನು ತೆಗೆದುಕೊಂಡು ಬಾ. ಮರತಿಯೇ? ತಮ್ಮ ಇಚ್ಛೆಯಂತೆ ಬರುವೆನು ಪರಮಾತ್ಮ. ಜಗದ ಜೀವನದ ತನು ನೀನೆ, ಆಟಿಸಿ ಕುಣ್ಣಿಸಿ ಮಾಯೆಯ ಕವಿಸಿ, ಆಟಿಸಿ ಕುಣ್ಣಿಸಿ ಮಾಯೆಯ ಕವಿಸಿ, ಮನ ಬಿಡಿಯುವ ಮೋಹನ ರೂಪ ದೇವಾ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವರಲಿ, ಬಲ್ಲವರಿಲ್ಲ ಜಗದ ಜೀವರಲಿ, ಪವನಕ್ಕೆ ಸಿಲುಕಿದ ಭ್ರಾಂತಿಯ ಮನೋಜನ, ಪವನಕ್ಕೆ ಸಿಲುಕಿದ ಭ್ರಾಂತಿಯ ಮನೋಜನ, ಪವನಕ್ಕೆ ಸಿಲುಕಿದ ಭ್ರಾಂತಿಯ ಮನೋಜನ, ಪವನಕ್ಕೆ ಸಿಲುಕಿದ ಭ್ರಾಂತಿಯ ಮನೋಜನ, ಭವರೋಗ ವೈದ್ಯ ನೀ ಪರಿಪಾಲಿಪ, ಭವರೋಗ ವೈದ್ಯ ನೀ ಪರಿಪಾಲಿಪ, ಜಗದ ಜೀವನದ ತನು ನೀನೆ, ಆಟಿಸಿ ಕುಣ್ಣಿಸಿ ಮಾಯೆಯ ಕವಿಸಿ, ಆಟಿಸಿ ಕುಣ್ಣಿಸಿ ಮಾಯೆಯ ಕವಿಸಿ, ಮನ ಬಿಡಿಯುವ ಮೋಹನ ರೂಪ ದೇವಾ ಜಗದ ಜೀವನದ ತನು ನೀನೆ, ಜಗದ ಜೀವಾತ್ಮನು ನೀನೆ. ಮಾಯಾಮಯವೇ ಜೀವನ ಯೋಚಿಸೋ, ಮಾಯಾಮಯವೇ ಜೀವನ ಯೋಚಿಸ, ತೋಯ ಜಾಕ್ಷನೇ ಉಭಯವ ತೋರಿ, ಮಾಯಾಮಯವೇ ಜೀವನ ಯೋಚಿಸು, ಮಾಯಾ ಪಾಶವ ಜಯಿಸುವೆ ನೀಗಲೇ, ನೀಗುವೆ
ಮಾಯಾ ಪಾಶವ ಜಯಿಸುವೆ ನೀಗಲೇ, ನೀಗುವೆ ಅರಣವ ನ್ಯಾಯದ ಮಾರ್ಗಕ್ಕೆ. ನೀಗುವೆ ಅರಣವ ನ್ಯಾಯದ ಮಾರ್ಗಕ್ಕೆ. ತೋಯ ಜಾಕ್ಷನೇ ಶ್ರೀಕೃಷ್ಣ ಪರಮಾತ್ಮನು ಹಿಂದೆ ಹಸ್ತಿನಾವತಿಗೆ ಬರುವನಂತಲೂ, ನಾಳೆ ದಿನ ಸಂಧಿಗೋಸ್ಕರವಾಗಿ ದುರ್ಯೋಧನನ ಆಸ್ಥಾನಕ್ಕೆ ಬರುವನಂತಲೂ ನಗರದಲ್ಲಿ ವಾರ್ತೆಯು ಹೊರಡಿರುವುದು. ನಾಳೆ ದಿನ ಸಭೆಗೆ ಹೋಗಿ ವಿಚಾರವನ್ನು ತಿಳಿದು ಮುಂದಿನ ಆಲೋಚನೆಯನ್ನು ಮಾಡುವೆ. ಸಂಧಿ ನಡೆದರೆ ಉಭಯಾತ್ರಿಗೂ ಕ್ಷೇಮವೇ ಸರಿ, ಸಂಧಿ ಮುರಿದು ಬಿದ್ದರೆ ಯುದ್ಧವೇ ಸಿದ್ಧವಾಗಲಿ. ಕಾಯುವರಾರೆನ್ನ ಕಾಣೆನು ಜಗದೆ, ಕಾಯುವರಾರೆನ್ನ ಕಾಣೆನು ಜಗದೆ, ಮಾಯಾ ಮೋಹದ ಸುಳಿಯೊಳು ಸಿಲುಗೆ. ಮಾಯಾ ಮೋಹದ ಸುಳಿಯೊಳು ಸಿಲುಗೆ. ತೋಯ ಜಾಕ್ಷನೇ ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗ ಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ 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 ಉರುಗಲಾಂಛನ ಮೆರುಗು ಸ್ವರ್ಗ ನನಗೆ ದೊರೆಯುವಂತೆ ತಾತ ಉರುಗಲಾಂಛನ ಮೆರುಗು ಸ್ವರ್ಗ ನನಗೆ ಸರಿಯೋಗುವಂತಿದೆ. ಕುರುಕುಂಬಿನಿಯ ಆರ್ತಸರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಗೆ ದುರೋಧನ ನಿಪುಣ ನಿರ್ಜರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಶಾಸನಾದಿಗಳು ಎಳೆಯರೆ ಎಲಗೆ ಸುರಸಿಂಧೂತನಯ ಗುರುವಂಜ ವಿನಯ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇಡ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇಡ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರದಿಯೇ ಕೈಗದರ ಎನಿಸಿ ಬಾಳುವೆ ತಾತ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರದಿಯೇ ಕೈಗದರ ಎನಿಸಿ ಬಾಳುವೆ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇಡ. ಗುರುದೇವ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ಛಲದಿ ನಿಪುಗಳ ಚಲಿಸದೆ ಬಿಡುವಲ್ಲ ಭೀಷ್ಮ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ರಿಪುಗಳ ಹೊದಿಸದೆ ಬಿಡುವಲ್ಲ. ಈ ಮಾವಜಕುನಿ ಸಲಹೆ ನೀಡದಿರುವರೆ ಮಿತ್ರಗಣ್ಣ ಶತ್ರುಗಳನ್ನು ಬಿಡುವರೆ. ಈ ಮಾವಜಕುನಿ ಸಲಹೆ ನೀಡದಿರುವರೆ ಮಿತ್ರಗಣ್ಣ ಶತ್ರು
ಅವರನ್ನು ವಧಿಸದಿರುವನೆ. ತಾತ ಈಗಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಬೇಡಿ, ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಬೇಡಿ. ಗುರುಕುಲ ಸಿಂಹಾಸನದಿ ಸರವ ಬಿಡದೆ ಶೌರದಿಯೇ ಕೈಗ ದೊರೆ ಎನಿಗೆ ಬಾಳು, ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಬೇಡಿ. ತಾತ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ಪಶುಗಳಿಂದ ವಾಸಿಸಿದ ಪಾಂಡವರು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ದೂತನಾಗಿ ಬರುತ್ತಿರುವ ಕೃಷ್ಣನು ದ್ಯೂತದಲ್ಲಿ ಗೆದ್ದ ರಾಜ್ಯವನ್ನು ಕೇಳುವ ಅಧಿಕಾರ ಉಂಟೆ? ಇದಕ್ಕಿಂತಲೂ ಭಿಕ್ಷಾರುಚಿಯೇ ಶ್ರೇಷ್ಠವಲ್ಲವೇ? ತಾತ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ ಯುದ್ಧವೇ ನನ್ನ ಬಳಿ 11 ಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಯಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ಮೇಲಿನ ರಣಾಗ್ನವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ಇದೇನು ಅಗ್ರಜ ಹೀಗೆ ಹೇಳುವೆ? 3 ಲೋಕದ ಗಂಡಿನ ರುಂಡವನ್ನೇ ತುಂಡರಿಸಬಲ್ಲ ನಮ್ಮ ಮಹಾವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ನನಗೇಕೆ ಅದರ ಚಿಂತೆ? ಯಾರು ಯಾರು ಪುರುಷೋತ್ತಮನ ದಯ ಮಾಡಿಸ್ತೇವನೇ? ಅವನಾರಿಗೆ ಪುರುಷೋತ್ತಮ? ಅವನಾವ ಪುರುಷೋತ್ತಮ? ಅವನು ನೇರವಾಗಿ ನನ್ನನ್ನು ಮನೆಗೆ ಬಾರದೆ ತನ್ನ ಹುಟ್ಟುಗುಡುಕನುಸಾರವಾಗಿ ದಾಸಿ ಪುತ್ರನ ಮನೆಗೆ ಹೋದನಂತೆ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣ ದುರ್ಯೋಧನ, ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರದು ಮಾತನಾಡುತ್ತ? ಓ ಚಿಕ್ಕಪ್ಪ ವಿದುರಾಮಾಶ, ನಡೆಯಲಿ ನಿಮ್ಮ ಅರಣ್ಯ ರೋದನ. ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ಸರ್ವರೂ ನ್ಯಾಯಕ್ಕೆ ಅಧೀನರೋ? ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪಗೊಳ್ಳುತ್ತಿರುವುದು. ಸಕಲ ವೀರರಿಂದ ಪವಿತ್ರವಾದ ಈ ದುರ್ಯೋಧನ ಸಾರ್ವವನಿಗೆ ಓರ್ವ ದಾತಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಗೌರವಿಸಿದ ಮಾತ್ರಕ್ಕೆ ಸಭೆಯ ಮರ್ಯಾದೆಯನ್ನು ಮಿತಿ ಮೀರಿ ಮಾತಿರುವ ಈತನನ್ನು ಕೂಡಲೇ ಸಭೆಯಿಂದ ಹೊರಗೆ ತಳ್ಳು. ಎಲ್ಲವೋ ಮಿತ್ರ, ಏನಂದೆಯೋ ಚೀಚಿ ವಿದ್ರ ಏನಂದೆಯೋ? ಏನಂದೆಯೋ ಚೀಚಿ ವಿದ್ರ ಏನಂದೆಯೋ? ಎಲ್ಲರಂತೆ ನಾನೆಲ್ಲ ಕೇಳವು ಎಲ್ಲ ಮನುಜನೇ ಹಲ್ಲು ಮುರಿವೆ. ಎಲ್ಲರಂತೆ ನಾನೆಲ್ಲ ಕೇಳವು ಎಲ್ಲ ಮನುಜನೇ ಹಲ್ಲು ಮುರಿ. ಘೋರ ಪಾಪಿಯೇ ನಿನ್ನ ನೀಗಳೇ ಸಭೆಯಿಂದಾಚೆಗೆ ತಳ್ಳುವೆನು, ಸಭೆಯಿಂದಾಚೆಗೆ ತಳ್ಳುವೆನು, ಸಭೆಯಿಂದಾಚೆಗೆ ತಳ್ಳುವೆನು. ಏನಂದೆಯೋ ಚೀಚಿ ವಿದ್ರ ಏನಂದೆಯೋ? 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 ಎಲ್ಲೋ ವಿದ್ರ, ನಮ್ಮಣ್ಣನ ಆಜ್ಞಾನುಸಾರವಾಗಿ ಈ ಸಭೆಯನ್ನು ಬಿಟ್ಟು ಹೊರಡು ಆಚೆಗೆ.
ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛಿ, ಅವಿವೇಕಿ! ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜಿರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹಾರಿಸಿಕೊಳ್ಳುವಾಗ ಅದನ್ನು ತಡೆಯಲು ಮಾಡಿಟ್ಟ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಇದರಂತೆಯೇ ನಾಶವಾಗುವ ವಂಚಕ. ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ. ಈ ವಿದುರನು ಧನುರ್ಧಾರಿಯಾಗಿ ರಣರಂಗದಲ್ಲಿ ಯುದ್ಧಕ್ಕೆ ನಿಂತಿದ್ದರೆ 3 ಲೋಕದಲ್ಲಿಯೂ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದೆಯಾ? ಕರ್ಣ, ಸುಯೋಧನ, ದುರದೊಳ್ ಪಾರ್ಥನ ಶಿರವಂ ದುರದೋಳ್ ಪಾರ್ಥನ ಶಿರವಂ ಧರಣಿ ಉಳಿಪ ಶಪಥವನಾಂತೋ ಮಹೇಶ್ವರನ ಕುವರನ ಮೆಚ್ಚಿಸಿ. ಕರ್ಣ, ಮಹೇಶ್ವರನ ಕುವರನ ಮೆಚ್ಚಿಸಿ ಒಳ ಶಾಪವಲಿದ್ದ ನಿನಗೆ ಸಮನಾರಿಯರೈ. ಕರ್ಣ, ಕರ್ಣ, ದುರ್ಯೋಧನ, ಈ ವಿದುರನು ಎಂದು ತಾನೇ ಬಿಲ್ಲನ್ನಿಡಿದು ಯುದ್ಧ ಮಾಡಿರುವನು. ಆದರೆ ಆತನಿಂದ ಬಿಲ್ಲಿಂದಾಗುವ ಪ್ರಯೋಜನವಾದರೂ ಏನು? ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಗಳ ಪಟ್ಟಿಯನ್ನು ಸಿದ್ಧಪಡಿಸಿಲ್ಲ? ಸಿದ್ಧಪಡಿಸಿಲ್ವಯಾ? ಸಿದ್ಧಪಡಿಸಿರುವೆನು ಅಗ್ರಜ. ಎಲ್ಲಿ ಕೊಡು. ತೆಗೆದುಕೋ ಅಗ್ರಜ. ಆ ಕೃಷ್ಣನು ಬರುವಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಹಾಗೆಯೇ ಕುಳಿತಿರುವನು. ಇರಲಿ, ಈಗ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಕುರುಚಕ್ರವರ್ತಿ, ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಸುಯೋಧನ, ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣ ಇದೆಯೋ ಇಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆಂದು ಹೆಮ್ಮೆಗೊಳ್ಳಬೇಡ. ಆಗೊಂದು ವೇಳೆ ನಮಸ್ಕರಿಸಿದಾದರೆ ಭೂಮಾತೆಗೆಂದು ತಿಳಿ. ಆಹಾ, ಬಂದದ್ದಾಯಿತು. ಪೀಠವು ಸಿದ್ಧವಾಗಿರುವುದು. ಎಂದಿಗೂ ಯಾರಿಗೋ ತಲೆಬಾದ ನಮ್ಮ ಸುಯೋಧನನು ಸಿಂಹಾಸನದಿಂದ ಇಳಿದಿಳಿದು ಬಂದನು, ಉರುಳಿ ಬಂದನು. ಶಕುನಿ, ಕೃಷ್ಣ, ನಮ್ಮ ದುರ್ಯೋಧನ ಮುಂದೆ ನಿನ್ನ ಮಾಯಾಜಾಲವು ಧೂಳಿಪಟ. ಕೃಷ್ಣ, ಸುಯೋಧನ, ನಾಟ್ಯವೆಂದರೆ ನಿನಗೆ ಬಲು ಮಮತೆಯಲ್ಲವೇ? ಇರಬಹುದು. ಇರಬಹುದೇನು? ಹೆದ್ದೆ ಇದೆ.
ಇಷ್ಟು ದಿನ ನಿನ್ನ ಗೋಪಾಂಗನ ನಾಟ್ಯವನ್ನು ನೋಡಿ ಬೇಸತ್ತಿದ್ದ ನಿನಗೆ ಈ ನನ್ನ ಅರಮನೆಯ ರಾಮ ನೋಡಿ ಆನಂದಿಸು. ಸಹೋದರ ದುಶ್ಯಾಸನ, ನಾಟ್ಯವು ಪ್ರಾರಂಭವಾಗಲಿ. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ಸಹೋದರ, ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ, ಕರುಣಾಳು ಕುರುಭೂಪ ರಾಜೇಶ್ವರ. ಕೃಷ್ಣ, ರೇಪೋ ಭಯಂಕರ ರೂಪ ಮನೋಗರ, ಜಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಕರ್ಣ, ರೇಪು ಭಯಂಕರ ರೂಪ ಮನೋಗರ, ಜಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಜಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳು ಕುರುಭೂಪ ರಾಜೇಶ್ವರ. ನೀಲವರ್ಣದ ಗೀಚಲುವ ಕೃಷ್ಣ, ಕೊಳಲನಾದದೆ, 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 ಎಲ್ಲಿ ಕೃಷ್ಣ, ಈಗ ಹೇಳಿ.
ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ ಕ್ಷಮಿಸಿ. ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಕಡದಾರಿ. ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ. ಇವನಿಗೆ ಸರಿಸಾಟಿ ಯಾರಿಗರಿದರೆ ಸ್ಥಳದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಕರುಣಾಳು ಗುರುಭೂಪರಾಜೇಶ್ವರ ಗುರುವಂಶ ಕುಲತಿಲಕ ಮಕುಟೇಶ್ವರಾದಿ ಕರುಣಾಳು ಗುರುಭೂ ರಾಜೇಶ್ವರ. ತಗದೆ ಬಿದಕ ಜಡು ತಗದೆ ಬಿದಕ ಜಡು ತಗದೆ ಬಿದಕ ಜಡು ದಮ್ 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 ತಗದಿ ಮಿತಾಗ ಜನು ತಗದಿ ಮಿತಾಗ ಜನು ತಗದಿ ಮಿತಾಗ ಜಂಗಡ ತಜ್ಜ ತಗದಿ ಮಿತಾಗ ಜನು ತಗದಿ ಮಿತಾಗ ಜನು ತಗದಿ ಮಿತಾಗ ಜಂಗಡ ತಜ್ಜ ತತ್ತಜ್ಜಂ ತಜಂ ತದಿಗಿನಗು ದತ್ತಜ್ಜಂ ತಜಂ ತದಿಗಿನಗು ತಜ್ಜಂ ತಗಜಂ ತಗಿಡಜಂ ತದಿಗಿನಗು 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 ತಜ್ಜಂ ತಗಜಂ ತಗಿಡಜಂ ತದಿಗಿನಗು 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 ತಗಜಂ ತಗಿಡಜಂ ತದಿಂಗಿನಗು 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 ದೇವ್ ತದಿಂಗಿನಗು 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 ದೇವ್ ತಗದಿ ಮಿತಕತರಿ ತಗದಿನ ತಗದರಿ ತಗದಿನ ತಗದಗರೆ ತಜ್ಜಂ ತಗತರಿ ತಗದಿನ ತಗತರಿ ತಗದಿನ ತಗತರಿ ತಗದಗರೆ ತಜ್ಜಂ ತತ್ತಜ್ಜಂ ತಜಂ ತದಿಗಿನಗು ತತ್ತಜ್ಜಂ ತಜಂ ತದಿಗಿನಗು ತಾಮ್ ತಕ ತಕ ದಿನ ತೈ ತಕ ತಕ ದಿನ ತಾಮ್ ತಕ ತಕ ದಗದ ತಜ್ಜಂ ತಾಮ್ ತಕ ತಕ ದಿನ ತೈ ತಕ ತಕ ದಿನ ತಾಮ್ ತಕ ತಕ ದಗದ ತಜ್ಜಂ 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 ತಾ ದಿನಕ ದಿನ ತೈ ದಿನಕ ದಿನ ತಾ ದಿನಕ ದಿನ ತಜ್ಜಂ ತಾಮ್ ತಕನಕ ದಿನ ತೈ ತಕನಕ ದಿನ ತಾಮ್ ತಕನ ತಜ್ಜಂ ತಾಮ್ ತಕನಕ ದಿನ ತಜ್ಜಂ ತಾಮ್ ತಕನಕ ದಿನ ತಕನಕ ದಿನ 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 ತಾಮ್ ತಕನಕ ತತ್ತ ತಕ ದಿನ ತಾಮ್ ತತ್ತ ತಕ ದಿನ ತಾಮ್ ತಳಂಗು ತಕ ದಿನ ತಾಮ್ ದಿನ ತಕನಕ ದಿನ ದಿನ ತಕನಕ ದಿನ ತಾಮ್ ತಕನಕ ದಿನ ತಕನಕ ದಿನ ತಾಮ್ ತಕನಕ ದಿನ ದಿನ ತಕನಕ ದಿನ ತಕನಕ ದಿನ ದಿನ ತಕನಕ ದಿನ ದಿನ ತಕನಕ ದಿನ ತಕನಕ ದಿನ ತತ್ತಿನ ತಕ ದಿನ ತಾಮ್ ತದ್ದಿನ ತಗದಿನ ತಾಮ್ ತಳಂಗು ತಗದಿನ ತಾಮ್ ತತ್ತ ತಗದಿನ ದೇವ್ ತತ್ತ ತಗದಿನ ದೇವ್ ಕರುಣಾಳು ಗುರುಭೂಪರಾಜೇಶ್ವರ ಗುರುವಂಶ ಕುಲತಿಲಕ ಮಕುಟೇಶ್ವರಾಧಿ ಕರುಣಾಳು ಗುರುಭೂಪರಾಜೇಶ್ವರ ರಾಜೇಶ್ವರ ರಾಜೇ ಭಲೆ ಭಲೆ ನರ್ತಕಿಯರೇ